Hi, hello, welcome back to Start Smart by Maitri Academy YouTube channel. ಇವತ್ತು ನಾವು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿರೋ ಟಾಪಿಕ್ ಟೈಪ್ ಆ್ಯಂಡ್ ವರ್ಕ್ ಮೇಲೆ ಪಾರ್ಟ್ 2 ವಿಡಿಯೋನ ನೋಡೋಣ. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ಸಮ್ ಟ್ರಿಕ್ಸನ್ನ ಹೇಳ್ಕೊಟ್ಟಿದ್ದೀನಿ, ಹೇಗೆ ಟೈಮ್ ಆ್ಯಂಡ್ ವರ್ಕನ್ನು ಶಾರ್ಟ್ ಟೈಮ್ ಪೀರಿಯಡಲ್ಲಿ ನೀವು ಸಾಲ್ವ್ ಮಾಡ್ಬೋದು ಅಂತ. ಸೊ ಆ ವಿಡಿಯೋನ ನೋಡಿ ನೆಕ್ಸ್ಟ್ ಈ ಪಾರ್ಟ್ 2 ವಿಡಿಯೋನ ನೋಡಿ, ಆಗ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಪಾರ್ಟ್ 1 ವಿಡಿಯೋ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ಯಾರು ಅದನ್ನ ನೋಡಿಲ್ಲ ಅದನ್ನ ಯೂಸ್ ಮಾಡ್ಕೊಳ್ಳಿ. ಇವತ್ತು 1 by 1 ಕ್ವೆಶನ್ಸ್ ಅನ್ನ ನೋಡ್ತಾ ಹೋಗೋಣ. ಫಸ್ಟ್ ಕ್ವೆಶನ್, A can do half of a piece of work in 5 days, B can do 3/5 of the same work in 9 days, and C can do 2/3 of that work in 8 days. In how many days can 3 of them together do the work? ಸೊ ಇದನ್ನ ಕನ್ನಡಕ್ಕೆ ಕನ್ವರ್ಟ್ ಮಾಡ್ತೀನಿ. ಎ ಅರ್ಧದಷ್ಟು ಕೆಲಸನ 5 ದಿನದಲ್ಲಿ, ಬಿ 3/5 ಕೆಲಸನ 9 ದಿನದಲ್ಲಿ, ಮತ್ತು ಸಿ 2/3 ಕೆಲಸನ 8 ದಿನದಲ್ಲಿ ಮುಗಿಸ್ತಾನೆ. ಹಾಗಾದ್ರೆ ಒಟ್ಟಿಗೆ ಅವ್ರು 3 ಜನ ಕೆಲಸ ಮಾಡಿದ್ರೆ ಎಷ್ಟು ದಿನದಲ್ಲಿ ಆ ಒಂದು ಕೆಲಸ ಮುಗಿಯುತ್ತೆ ಅಂತ ಕೇಳಿದ್ದಾರೆ. ಸೊ ನಾವೀಗ 1 by 1 ಏನ್ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ ಆ ಇನ್ಫಾರ್ಮೇಶನ್ ಅನ್ನ ಬರ್ಕೊಳ್ಳೋಣ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಹೇಗೆ ಟೈಮ್ ಆ್ಯಂಡ್ ವರ್ಕಲ್ಲಿ ಕೊಟ್ಟಿರೋ ಇನ್ಫಾರ್ಮೇಶನ್ನ ಬರ್ಕೋಬೇಕಂತ. ಸೊ ಅದೇ ಪ್ಯಾಟರ್ನ್ ಅಲ್ಲಿ ಈಗ ಬರ್ಕೊಳ್ತೀನಿ. ಸೊ ಎ ಎಷ್ಟು ದಿನದಲ್ಲಿ ಕೆಲಸನ ಮುಗಿಸ್ತಾನೆ? 5 days ಅಲ್ಲಿ ಕೆಲಸನ ಮುಗಿಸ್ತಾನೆ ಅಂತ ಕೊಟ್ಟಿದ್ದಾರೆ. ಬಟ್ ಅದು ಇಲ್ಲೇನಿದೆ, ಎಕ್ಸ್ಟ್ರಾ ಹಾಫ್ ಆಫ್ ಅ ಪೀಸ್ ಆಫ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಅರ್ಧದಷ್ಟು ಕೆಲಸನ ಎ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ? 5 ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ. ಸೇಮ್ ಥಿಂಗ್ 3/5 ಆಫ್ ವರ್ಕ್ ಅನ್ನ ಬಿ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ? 9 days ಅಲ್ಲಿ ಕಂಪ್ಲೀಟ್ ಮಾಡ್ತಾನೆ. ನೆಕ್ಸ್ಟ್ ಸಿ 2/3 ಆಫ್ ದ ವರ್ಕ್ ಅನ್ನ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ? 8 days ಅಲ್ಲಿ ಕಂಪ್ಲೀಟ್ ಮಾಡ್ತಾನೆ. ಸೊ ಇಲ್ಲಿರುವಂತ ಎಲ್ಲ ಇನ್ಫಾರ್ಮೇಶನ್ಸ್ ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ? ಫ್ರಾಕ್ಷನ್ ಫಾರ್ಮ್ಯಾಟ್ ಅಲ್ಲಿ ಇದೆ. ಸೊ ಫ್ರಾಕ್ಷನ್ ಅಲ್ಲಿ ಇದ್ದಾಗ ಸಿಂಪ್ಲಿಫಿಕೇಶನ್ ಮಾಡೋದು ಒಂದ್ ಸ್ವಲ್ಪ ಪ್ರಾಬ್ಲಮ್ ಕಷ್ಟ ಆಗುತ್ತೆ ಅಷ್ಟೇ. ಸೊ ಅದನ್ನ ನಾನು ಇನ್ನು ಸಿಂಪಲ್ ಆಗಿ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ನ್ಯೂಮರೇಟರ್ ಇಂದ ಈ ನಂಬರ್ ಡಿವೈಡ್ ಆಗೋದಿದ್ರೆ ಡಿವೈಡ್ ಮಾಡಿ, ಅಂಡ್ ಈ ಡಿನಾಮಿನೇಟರ್ ಏನಿದೆ ಆ ನಂಬರ್ ಅನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಈಗ 1 ಇಂದ 5 ಅನ್ನ ನಾನು ಡಿವೈಡ್ ಮಾಡಿದ್ರೆ 5 ಬರುತ್ತೆ. 5 ಈ 2 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 10 ಬರುತ್ತೆ. ಸೊ ಎ ಆ ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾನೆ? 10 days ಅಲ್ಲಿ ಕಂಪ್ಲೀಟ್ ಮಾಡ್ತಾನೆ. ಸೊ ಅರ್ಧದಷ್ಟು ಕೆಲಸ 5 ದಿನದಲ್ಲಿ ಮುಗಿಸ್ತಾನೆ ಅಂದ್ರೆ ಫುಲ್ ಕೆಲಸನ 10 ದಿನದಲ್ಲಲ್ವಾ. ಸೊ ಎ ಏನಾಯ್ತು? 10 days ಆಯ್ತು. ನೆಕ್ಸ್ಟ್ 3 1s 3 3s, ಈ 5 ಇಂದ ಈ 3 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 15 ಆಗುತ್ತೆ. ಸೊ ಬಿ ಆ ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾನೆ? 15 days ಅಲ್ಲಿ ಕಂಪ್ಲೀಟ್ ಮಾಡ್ತಾನೆ. ಸೊ ನೆಕ್ಸ್ಟ್ 2 1s 2 4s 4 3s 12 ಆಗುತ್ತೆ. ಸಿ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ? 12 days ಅಲ್ಲಿ ಕೊಟ್ಟಿರುವಂತ ಕೆಲಸನ ಕಂಪ್ಲೀಟ್ ಮಾಡ್ತಾನೆ. ಸೊ ಸೇಮ್ ಕೊಟ್ಟಿರೋ ವ್ಯಾಲ್ಯೂಗೆ ನಾವು LCM ಅನ್ನ ಕನ್ಸಿಡರ್ ಮಾಡೋಣ. LCM ಅನ್ನ ಹೇಗೆ ಕಂಡುಹಿಡಿತೀರಾ ನೀವು? 10 15 12 ಇದೆ. ಸೊ ಈಗ ನಾನು ಇದನ್ನ 5 ಇಂದ ಡಿವೈಡ್ ಮಾಡ್ತೀನಿ. 5 2s 5 3s 5 2s 5 3s ಈ 12 ಆಗೇ ಇರುತ್ತೆ. ನೆಕ್ಸ್ಟ್ 3 ಇಂದ ಡಿವೈಡ್ ಮಾಡೋಣ, 2 ಆಗೇ ಇರುತ್ತೆ. 3 1s 3 4s, ಅಗೈನ್ 2 ಇಂದ ಡಿವೈಡ್ ಮಾಡೋಣ, 2 1s 2 2s. ನವ್ ಯು ಮಲ್ಟಿಪ್ಲೈ ಆಲ್ ದೀಸ್ ಥಿಂಗ್ಸ್, ಇದೆಲ್ಲನೂ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 60 ಬರುತ್ತೆ. ಸೊ ಟೋಟಲ್ ಎಷ್ಟು ವರ್ಕ್ ಇದೆ? 60. ಫಾರ್ ಎಕ್ಸಾಂಪಲ್ ಇದನ್ನ ಏನಂತ ಕನ್ಸಿಡರ್ ಮಾಡಿ, ಟೋಟಲ್ ಎಷ್ಟು ಆಪಲ್ಸ್ ಇದೆ? 60 ಆಪಲ್ ಇದೆ. 60 ಆಪಲ್ ಅಲ್ವಾ. ಸೊ ಈ 10ಗೆ ಏನನ್ನ ಮಲ್ಟಿಪ್ಲೈ ಮಾಡಿದ್ರೆ 60 ಬರುತ್ತೆ? 6. 15ಗೆ ಏನನ್ನ ಮಲ್ಟಿಪ್ಲೈ ಮಾಡಿದ್ರೆ 60 ಬರುತ್ತೆ? 4. 12ಗೆ 5 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ. ಸೊ ಈ 6 4 5 ಅನ್ನೋದೇನು? ABC, ಅದ್ರದ್ದು ಕೇಪಬಿಲಿಟಿ. ಫಾರ್ ಎಕ್ಸಾಂಪಲ್ 60 ಆಪಲ್ ಇದೆ ಅಂತ ಹೇಳಿದ್ರೆ ಎ ಕೇಪಬಿಲಿಟಿ ಒಂದ್ ದಿನಕ್ಕೆ ಎಷ್ಟಾಗಿರುತ್ತೆ? 6 ಆಪಲ್ ತಿನ್ಬೋದು ಅವನು. ಹಾಗಾದ್ರೆ 60 ಆಪಲ್ ತಿನ್ನೋದಕ್ಕೆ ಎಷ್ಟು ದಿನ ಬೇಕು ಅವನ್ಗೆ? 10 ದಿನ. ಬಿ ಕೇಪಬಿಲಿಟಿ 4 ಇದೆ. 60 ಆಪಲ್ ತಿನ್ನೋದಕ್ಕೆ ಎಷ್ಟು ದಿನ ಬೇಕು? 15 ದಿನ. ಸಿ ಕೇಪಬಿಲಿಟಿ ಎಷ್ಟಿದೆ? 5 ಇದೆ. 60 ಆಪಲ್ ತಿನ್ನೋದಕ್ಕೆ ಎಷ್ಟು ದಿನ ಬೇಕು? 12 ಬೇಕು. ಬಟ್ ಅವ್ರು ಕೇಳಿರುವಂತ ಕ್ವೆಶನ್ಸ್ ಇಲ್ಲಿ ಇವ್ರಿಷ್ಟು ಜನ ಒಟ್ಟಿಗೆ ಕೆಲಸ ಮಾಡಿದ್ರೆ, ಸೊ ಇವ್ರಿಷ್ಟು ಜನದ ಕೇಪಬಿಲಿಟಿನ ನಾವು ಆಡ್ ಮಾಡೋಣ. 6 + 4 + 5. ಸೊ ಟೋಟಲ್ ಒಂದ್ ದಿನಕ್ಕೆ ಅವ್ರು ಅಷ್ಟು ಜನ ತಿನ್ಬೋದಾದಂತ ಆಪಲ್ಸ್ ಎಷ್ಟು? 15. ಹಾಗಾದ್ರೆ ಟೋಟಲ್ ಆಪಲ್ ಎಷ್ಟಿದೆ? 60 ಇದೆ. ಒಂದ್ ದಿನಕ್ಕೆ ಅವ್ರು ಅಷ್ಟು ಜನ ಎಷ್ಟು ತಿಂತಾರೆ? 15. ಇದರಿಂದ ಇದನ್ನ ಡಿವೈಡ್ ಮಾಡಿ, 15 4s. ಸೊ ಹಾಗಾದ್ರೆ ಎಷ್ಟು ದಿನದಲ್ಲಿ ಅವ್ರು 3 ಜನ ಒಟ್ಟಿಗೆ ಕೆಲಸ ಮಾಡಿದ್ರೆ ಕೆಲಸ ಮುಗಿಯುತ್ತೆ? 4 ದಿನದಲ್ಲಿ ಅವ್ರು 3 ಜನ ಒಟ್ಟಿಗೆ ಕೆಲಸ ಮಾಡಿದ್ರೆ
ಕೆಲಸ ಮುಗಿಯುತ್ತೆ. ಈ ಆ್ಯಪಲ್ಲಿ ಏನಿದೆ ಆ ಕಾನ್ಸೆಪ್ಟನ್ನ ಇಟ್ಕೊಳ್ಳಿ, ನಿಮಗೆ ಈ ಟೈಮ್ ಆ್ಯಂಡ್ ವರ್ಕ್ ಕ್ವೆಶನ್ ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಯಾ ನೆಕ್ಸ್ಟ್ ಕ್ವೆಶನ್ನ ನೋಡೋಣ. ಯಾ ನೆಕ್ಸ್ಟ್ ಕ್ವೆಶನ್, P can do 1/4 in 10 days, Q can do 40% of work in 40 days and R can do 1/3 of work in 13 days. Who will complete the work first? ಕನ್ನಡದಕ್ಕೆ ಕನ್ವರ್ಟ್ ಮಾಡಿದ್ರೆ P 1/4 ವರ್ಕನ್ನು 10 ದಿನದಲ್ಲಿ, Q 40 ಭಾಗದಷ್ಟು ವರ್ಕನ್ನು 40 ಡೇಸ್ ಅಲ್ಲಿ, R 1/3 ಆಫ್ ವರ್ಕನ್ನು 13 ದಿನದಲ್ಲಿ ಮುಗಿಸ್ತಾರೆ. ಹಾಗಾದ್ರೆ ಯಾರು ಆ ವರ್ಕನ್ನು ಬೇಗ ಕಂಪ್ಲೀಟ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ಸೇಮ್ ಥಿಂಗ್, ಕೊಟ್ಟಿರೋ ಇನ್ಫಾರ್ಮೇಶನ್ಸ್ನ ಈಗ 1 by 1 ಬರ್ಕೊಳ್ಳೋಣ. P ಎಷ್ಟು ದಿನದಲ್ಲಿ ಕೆಲಸ? 1/4 ಅಷ್ಟು ಕೆಲಸನ 1/4 ಅಷ್ಟು P ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾನೆ? 10. ಹಾಗಾದ್ರೆ P ಏನಾಯ್ತು? ನಾನು ಆಲ್ರೆಡಿ ಹೇಳ್ದಾಗೆ ಕ್ರಾಸ್ ಮಲ್ಟಿಪ್ಲೈ, P 40 ಡೇಸ್ ಅಲ್ಲಿ ಆ ಕೆಲಸನ ಮುಗಿಸ್ತಾನೆ. ನೆಕ್ಸ್ಟ್ 40% ಆಫ್ ವರ್ಕ್ ಅನ್ನ ಯಾರು Q ಎಷ್ಟು ದಿನದಲ್ಲಿ ಮುಗಿಸ್ತಾನೆ? 40 ದಿನದಲ್ಲಿ ಮುಗಿಸ್ತಾನೆ. 40% ಅಂದ್ರೆ ಏನು? 40/100 ಅಷ್ಟೇ. ಪರ್ಸೆಂಟ್ ಮೀನ್ಸ್ by 100. ಸೊ ಈಗ ಇಲ್ಲಿ 40 ಕ್ಯಾನ್ಸಲ್ ಆಗುತ್ತೆ. ಈ 100 ಅನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ Qಗೆ ವರ್ಕ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ? 100 ಡೇಸ್ ಬೇಕಾಗುತ್ತೆ. 100 ಡೇಸ್ ಬೇಕಾಗುತ್ತೆ. ನೆಕ್ಸ್ಟ್ 1/3 ಆಫ್ ವರ್ಕ್ ಯಾರು? R ಎಷ್ಟು ದಿನದಲ್ಲಿ ಮುಗಿಸ್ತಾನೆ? 13 ದಿನದಲ್ಲಿ ಮುಗಿಸ್ತಾನೆ. ಸೊ ಈ 3ನ ಈ ಕಡೆಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ R ಎಷ್ಟು ದಿನದಲ್ಲಿ ಆ ಕೆಲಸನ ಮುಗಿಸ್ತಾನೆ? 39 ಡೇಸ್ ಅಲ್ಲಿ ಕೆಲಸ ಮುಗಿಸ್ತಾನೆ. ಸೊ ಅವ್ರು ಕೇಳಿರೋ ಕ್ವೆಶನ್ ಏನು? ಹೂ ವಿಲ್ ಕಂಪ್ಲೀಟ್ ದ ವರ್ಕ್ ಫಸ್ಟ್? ಇಲ್ಲಿ ಕಂಪೇರ್ ಮಾಡಿದಾಗ ಇದು 40 ಡೇಸ್ ಇದೆ, 100 ಡೇಸ್ ಇದೆ, ಇಲ್ಲಿ 39. ಹಾಗಾದ್ರೆ ಯಾರು ಬೇಗ ಕೆಲಸ ಮುಗಿಸ್ತಾರೆ? R. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಎಸ್, ಎಷ್ಟು ಸಿಂಪಲ್ ಆಗಿದೆ ನೋಡಿ. ಜಸ್ಟ್ ನೀವು ಅದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಸಾಕು, ಏನ್ ಆನ್ಸರ್ ಬರುತ್ತೆ ಅಂತ ನೋಡ್ಬೋದು. ಯಾ ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಆಗೋಣ. A can paint house in 55 days and B can do it in 66 days. Along with C, they did the job in 12 days only. Then C alone can do the job in how many days? ಈ ತರ ಕ್ವೆಶನ್ಸ್ ಕೊಟ್ಟಾಗ ನೀವು ಕ್ವೆಶನ್ ಅನ್ನ ಅರ್ಥ ಮಾಡ್ಕೊಳ್ಳೋದನ್ನ ತಪ್ಪು ಮಾಡ್ಬಿಡ್ತೀರಾ. A 55, B 66, C 12 ಅಂತ ಬರ್ಕೋತೀರಾ. ಅಲ್ಲ, ಅಲ್ಲಿ ಕೊಟ್ಟಿರೋದು A ಒಂದ್ ಮನೇನ ಪೇಂಟ್ ಮಾಡೋದಕ್ಕೆ 55 ದಿನ ತಗೋತಾನೆ, B ಅದೇ ಮನೇನ ಪೇಂಟ್ ಮಾಡೋದಕ್ಕೆ 66 ದಿನ ತಗೋತಾನೆ. ಅಲಾಂಗ್ ವಿತ್ C ಅಂದ್ರೆ ಏನಂತ ಬರುತ್ತೆ? ಅಲಾಂಗ್ ವಿತ್ ಸಿ ಅಂದ್ರೆ A B C 3 ಜನ ಅಂತ. ಅದು ಅಲಾಂಗ್ ವಿತ್ ಸಿ ದೇ ಡಿಡ್ ದ ಜಾಬ್ ಅಂತ ಕೊಟ್ಟಿದ್ದಾರೆ. A B C 3 ಜನ ಸೇರಿ ಆ ಮನೇನ ಪೇಂಟ್ ಮಾಡೋದಕ್ಕೆ ಎಷ್ಟು ದಿನ ತಗೊಳ್ತಾರೆ? 12 ದಿನ ತಗೊಳ್ತಾರೆ. ಹಾಗಾದ್ರೆ ಸಿ ಒಬ್ಬನೇ ಆ ಮನೇನ ಪೇಂಟ್ ಮಾಡ್ತೀನಿ ಅಂದ್ರೆ ಎಷ್ಟು ದಿನ ಬೇಕಾಗುತ್ತೆ ಅಂತ ಕ್ವೆಶನ್ ಕೇಳಿದ್ದಾರೆ. ಸೊ ನೀವು ಕ್ವೆಶನ್ ಅನ್ನ ಪ್ರಾಪರ್ ಆಗಿ ಅರ್ಥ ಮಾಡ್ಕೋಬೇಕು. ಈಗ ಕೊಟ್ಟಿರೋ ಇನ್ಫಾರ್ಮೇಶನ್ಸ್ ಅನ್ನ ಬರ್ಕೊಳ್ಳೋಣ. A ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ? 55 ಡೇಸ್ ಅಲ್ಲಿ ಕಂಪ್ಲೀಟ್. B ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ? 66 ಡೇಸ್. ಅಲಾಂಗ್ ವಿತ್ ಸಿ ದೇ ಡಿಡ್ ದ ಜಾಬ್ ಅಂತ ಕೊಟ್ಟಿದ್ದಾರೆ. ಸೊ A ಪ್ಲಸ್ B ಪ್ಲಸ್ C ಇಷ್ಟು ಜನ ಒಟ್ಟಿಗೆ ಕೆಲಸ ಮಾಡಿದ್ರೆ ಎಷ್ಟು ದಿನದಲ್ಲಿ ಮುಗಿಸ್ತಾನೆ? 12 ದಿನದಲ್ಲಿ ಆ ಕೆಲಸನ ಮುಗಿಸ್ತಾನೆ. ಈಗ ನಾವು ಇದಕ್ಕೆ LCM ಅನ್ನ ತಗೋಬೇಕು. LCM 55, 66, 12. ಫಸ್ಟ್ ನಾನು 11 ಇಂದ ಡಿವೈಡ್ ಮಾಡ್ತೀನಿ. 11 5s 11 6s 12 ಆಗೇ ಇರುತ್ತೆ. ನೆಕ್ಸ್ಟ್ 6 ಇಂದ ಡಿವೈಡ್ ಮಾಡ್ತೀನಿ, 5 ಆಗೇ ಇರುತ್ತೆ. 6 1s 6 2s. ಸೊ 11 into 6 into 5 into 2 ಎಷ್ಟಾಗುತ್ತೆ? ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 660 ಬರುತ್ತೆ. 660. ಓಕೆ, ಯಾ ಈಗ 660 55ಗೆ ಏನನ್ನ ಮಲ್ಟಿಪ್ಲೈ ಮಾಡಿದ್ರೆ 660 ಬರುತ್ತೆ. ಇಲ್ಲೇ ನೋಡಿ, 11 into 5 55, ಉಳ್ಕೊಂಡಿರೋದೇನು? 6 2s 12. ಸೊ 12 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 660 ಬರುತ್ತೆ. ಸೇಮ್ ಥಿಂಗ್ 66ಗೆ ಏನನ್ನ ಮಲ್ಟಿಪ್ಲೈ ಮಾಡಿದ್ರೆ 660 ಬರುತ್ತೆ? 10. ಇದು ಡೈರೆಕ್ಟ್ ಆಗಿ ಗೊತ್ತಾಗುತ್ತೆ. 12ಗೆ ಏನನ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ 660 ಬರುತ್ತೆ. 55 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 660 ಬರುತ್ತೆ. ಓಕೆ, ಸೊ ಅವ್ರು ಕೇಳಿರೋದು ಸಿ ಒಬ್ಬನೇ ಕೆಲಸ. ಸೊ ಸಿದು ಕೇಪಬಿಲಿಟಿನ ನಾವು ಕಂಡುಹಿಡಿಬೇಕಿಲ್ಲಿ.
ಸೊ ಎ ಕೇಪಬಿಲಿಟಿ ಗೊತ್ತಾಗಿದೆ. ಎ ಒಂದಿನದ ಕೇಪಬಿಲಿಟಿ ಎಷ್ಟು? 12. ಬಿ ಒಂದಿನದ ಕೇಪಬಿಲಿಟಿ ಎಷ್ಟು? 10. ಇಲ್ಲಿ ಇರೋ ಕೇಪಬಿಲಿಟಿ ಏನು? ಎ ಪ್ಲಸ್ ಬಿ ಪ್ಲಸ್ ಸಿ ಕೇಪಬಿಲಿಟಿ ಎಷ್ಟು? 55. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಇದಿಷ್ಟ್ರದ್ದು ಕೇಪಬಿಲಿಟಿ 55. ಎ ಕೇಪಬಿಲಿಟಿ ಎಷ್ಟು? 12. ಬಿ ಕೇಪಬಿಲಿಟಿ ಎಷ್ಟು? 10. ನಮಗೆ ಗೊತ್ತಾಗಬೇಕಾಗಿರೋದು ಸಿ ಗೊತ್ತಿಲ್ಲ. ಸೊ 22 ಪ್ಲಸ್ ಸಿ ಈಕ್ವಲ್ ಟು 55. ಸೊ ಸಿ ಕೇಪಬಿಲಿಟಿ ಎಷ್ಟಾಯ್ತು ಹಾಗಾದ್ರೆ? 33. ಸಿ ಒಂದ್ ದಿನಕ್ಕೆ ಒಂದು ಕೇಪಬಿಲಿಟಿ ಎಷ್ಟಿದೆ? 33. ಹಾಗಾದ್ರೆ 660 ಎಷ್ಟು ವರ್ಕ್ನ ಸಿ ಎಷ್ಟು ದಿನದಲ್ಲಿ ಮುಗಿಸ್ತಾನೆ? ಟೋಟಲ್ ವರ್ಕ್ ಎಷ್ಟಿದೆ? 660. ಸಿದು ಕೇಪಬಿಲಿಟಿ ಏನ್ ಬಂತು? 33. ಇದರಿಂದ ಡಿವೈಡ್ ಮಾಡಿ. 33 1s 32 2s. ಸೊ ಸಿ ಕೇಪಬಿಲಿಟಿ ಎಷ್ಟಾಯ್ತು? ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾನೆ? 20 days ಅಲ್ಲಿ ಕೆಲಸನ ಮುಗಿಸ್ತಾನೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಅದಕ್ಕೆ ನಾನು ಹೇಳಿದ್ದು, ನೀವು ಈ ವಿಡಿಯೋನ ನೋಡೋದಕ್ಕೂ ಮುಂಚೆ ಫಸ್ಟ್ ವಿಡಿಯೋನ ನೋಡಿದ್ರೆ ಅದರಲ್ಲಿ ಟ್ರಿಕ್ಸ್ ಎಕ್ಸ್ಪ್ಲೈನ್ ಏನ್ ಮಾಡಿದೀನಿ ಕಾನ್ಸೆಪ್ಟ್ ಅದೆಲ್ಲ ನೀಟಾಗಿ ಅರ್ಥ ಆಗಿದೆ ಅಂದ್ರೆ ನೀವು ಕ್ವೆಶನ್ಸ್ ಅನ್ನ ಈಸಿಯಾಗಿ 1 by 1 ಸಾಲ್ವ್ ಮಾಡ್ತಾ ಹೋಗ್ಬೋದು. ಎಸ್, ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡೋಣ. ಎ ಅಂಡ್ ಬಿ ಟುಗೆದರ್ ಕ್ಯಾನ್ ಫಿನಿಶ್ ಎ ಜಾಬ್ in 24 days while A, B, C, sorry, it's not a V, A, B, C together can finish the same job in 8 days. C alone will finish the job in. Okay? Yeah. ಏನನ್ನ ಕೇಳಿದ್ದಾರೆ? A and B ಇಬ್ರು ಒಟ್ಟಿಗೆ ಕೆಲಸ ಮಾಡಿದ್ರೆ ಆ ಕೆಲಸನ 24 ದಿನದಲ್ಲಿ ಮುಗಿಸ್ತಾರೆ. ಎ ಬಿ ಸಿ 3 ಜನನು ಒಟ್ಟಿಗೆ ಕೆಲಸ ಮಾಡಿದ್ರೆ ಆ ಜಾಬ್ನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ? 8 ದಿನದಲ್ಲಿ ಮುಗಿಸ್ತಾರೆ. ಹಾಗಾದ್ರೆ ಸಿ ಒಬ್ಬನೇ ಕೆಲಸ ಮಾಡಿದ್ರೆ ಎಷ್ಟು ದಿನದಲ್ಲಿ ಆ ಕೆಲಸ ಮುಗಿಯುತ್ತೆ ಅಂತ ಕೇಳಿದ್ದಾರೆ. ಸೊ ಈಗ ಕೊಟ್ಟಿರೋ ಇನ್ಫಾರ್ಮೇಶನ್ಸ್ ನಾವು ಪ್ರಾಪರ್ ಆಗಿ ಬರ್ಕೊಳ್ಳೋಣ. ಎ ಪ್ಲಸ್ ಬಿ ಒಟ್ಟಿಗೆ ಕೆಲಸ ಮಾಡಿದ್ರೆ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಕೆಲಸನ? 24 days. ಸೊ ನೆಕ್ಸ್ಟ್ ಕೊಟ್ಟಿರೋದು ಎ ಪ್ಲಸ್ ಬಿ ಪ್ಲಸ್ ಸಿ 3 ಜನ ಎಷ್ಟು ದಿನದಲ್ಲಿ ಆ ಕೆಲಸನ ಮುಗಿಸ್ತಾರೆ? 8 days ಅಲ್ಲಿ ಕೆಲಸನ ಮುಗಿಸ್ತಾರೆ. ಸೊ 8 ರಿಂದ 24 ಡಿವೈಡ್ ಆಗೇ ಆಗುತ್ತೆ. ಸೊ ನೀವು LCM ತಗೋಬೇಕಾದ್ರೆ ಇದರಿಂದ ಡಿವೈಡ್ ಆಗುತ್ತೆ ಅಂದ್ರೆ ಹೈಯೆಸ್ಟ್ ಯಾವ್ದು ಇದರಲ್ಲಿ? 24 LCM. ಸೊ 24ಗೆ 1 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 24 ಬರುತ್ತೆ. 24ಗೆ 3 ನ ಮಲ್ಟಿಪ್ಲೈ ಮಾಡಿದ್ರೆ 24 ಬರುತ್ತೆ. ಸೊ ಎ ಮತ್ತೆ ಬಿ ಕೇಪಬಿಲಿಟಿ ಎಷ್ಟಾಯ್ತು? 1 ಆಯ್ತು. ಎ ಮತ್ತೆ ಬಿ ಪ್ಲಸ್ ಸಿ 3 ಜನದ್ರ ಕೇಪಬಿಲಿಟಿ ಎಷ್ಟಾಯ್ತು? 3 ಆಯ್ತು. ಸೊ ಫಸ್ಟ್ ನಾವು ಈಗ ಸಿದು ಕೇಪಬಿಲಿಟಿ ಏನು ಅಂತ ಕಂಡುಹಿಡ್ಕೋಬೇಕು. ಸಿದು ಕೇಪಬಿಲಿಟಿ. ಸೊ ನಮ್ಗೆ ಎ ಪ್ಲಸ್ ಬಿ ಪ್ಲಸ್ ಸಿದು ಕೇಪಬಿಲಿಟಿ ಗೊತ್ತು. ಎಷ್ಟಿದೆ? 3 ಇದೆ. ಹಾಗಾದ್ರೆ ಎ ಬಿ ಕೇಪಬಿಲಿಟಿ ಎಷ್ಟಿದೆ? 1 ಪ್ಲಸ್ ಸಿ ಇಸ್ ಈಕ್ವಲ್ ಟು 3. ಸಿ ಕೇಪಬಿಲಿಟಿ ಎಷ್ಟಾಯ್ತು? 2 ಆಯ್ತು. ಸೊ ಟೋಟಲ್ ಆಪಲ್ ಇರೋದು ಎಷ್ಟು? 24. ಸೊ ಸಿ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ಅವ್ನ ಕೇಪಬಿಲಿಟಿಯಿಂದ ಡಿವೈಡ್ ಮಾಡಬೇಕು. 24ನ 2 ಇಂದ ಡಿವೈಡ್ ಮಾಡಿ ಎಷ್ಟಾಗತ್ತೆ? 12. ಸೊ 12 days ಅಲ್ಲಿ ಸಿ ಆ ವರ್ಕ್ ನ ಕಂಪ್ಲೀಟ್ ಮಾಡ್ತಾನೆ. 12 days ಅಲ್ಲಿ ಸಿ ಆ ವರ್ಕ್ ನ ಕಂಪ್ಲೀಟ್ ಮಾಡ್ತಾನೆ. ಸೊ ಇದು ಕಾನ್ಸೆಪ್ಟ್ ನಿಮ್ಗೆ ನೀಟಾಗಿ ಗೊತ್ತಾಗ್ಬೇಕು. ಸಿ ಎಷ್ಟು ದಿನದಲ್ಲಿ ಅಂತ ಹೇಳಿದಾಗ ಸಿ ಕೇಪಬಿಲಿಟಿ ಒಂದ್ ದಿನಕ್ಕೆ 2. ಸೊ ಟೋಟಲ್ ಇರೋ ಆಪಲ್ ಎಷ್ಟು? 24. ಒಂದ್ ದಿನಕ್ಕೆ 2 ಆಪಲ್ ತಿಂತಾನೆ ಅಂದ್ರೆ ಅವ್ನಿಗೆ ಎಷ್ಟು ದಿನ ಬೇಕು? 12 ದಿನ ಬೇಕು ಆ ಕೆಲಸನ ಮುಗಿಸೋದಕ್ಕೆ. ಕ್ಲಿಯರ್? ಎಷ್ಟು ಈಸಿ ಇದೆ ಅಲ್ವಾ? ಇವೆಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನೀವು ಆನ್ಸರ್ ಮಾಡಬಹುದು ಕಾನ್ಸೆಪ್ಟ್ ನೀಟಾಗಿ ಗೊತ್ತಿದ್ರೆ. ಓಕೆ, ಯಾ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಎ ಅಂಡ್ ಬಿ ಟುಗೆದರ್ ಕ್ಯಾನ್ ಫಿನಿಶ್ ಯುವರ್ ವರ್ಕ್ ಇನ್ 5 days. ಇಫ್ ಎ ವರ್ಕ್ಸ್ ಟ್ವೈಸ್ ಇಸ್ ಎಫಿಷಿಯನ್ಸಿ ದೇ ಅನ್ನೋದು ಕರೆಕ್ಟ್ ಆಗಿ ನೋಡ್ಕೋಬೇಕು. ದೇ ಕ್ಯಾನ್ ಫಿನಿಶ್ ದ ಸೇಮ್ ವರ್ಕ್ ಇನ್ 3 days. In how many days will A alone finish the work? ಇದನ್ನ ಕನ್ನಡಕ್ಕೆ ಟ್ರಾನ್ಸ್ಫರ್ ಮಾಡ್ತೀನಿ ನೋಡಿ. ಎ ಅಂಡ್ ಬಿ ಒಟ್ಟಿಗೆ ಕೆಲಸ ಮಾಡ್ತಾರೆ. ಒಟ್ಟಿಗೆ ಕೆಲಸ ಮಾಡೋದಕ್ಕೆ ಆ ವರ್ಕ್ ನ ಮುಗಿಸೋದಕ್ಕೆ ಎಷ್ಟು ದಿನ ಬೇಕು? 5 ದಿನ ಬೇಕಾಗುತ್ತೆ. ಸಪೋಸ್ ಎ ಏನಿದೆ ಅದು 2ರಷ್ಟು ಕೆಲಸ ಮಾಡ್ತಾನೆ. ಇಫ್ ಎ ವರ್ಕ್ ಟ್ವೈಸ್ ಇಸ್ ಎಫಿಷಿಯನ್ಸಿ, ಎ 2ರಷ್ಟು ಕೆಲಸ ಮಾಡ್ತಾನೆ. 2 ಎ ಅಂತ ಅನ್ಕೊಳ್ಳಿ. ದೇ ಕ್ಯಾನ್ ಅಂದ್ರೆ ಬಿ ಜೊತೆಗೆ ಎ 2ರಷ್ಟು ಕೆಲಸ ಮಾಡಿದ್ರೆ ಎಷ್ಟು ದಿನದಲ್ಲ ಕೆಲಸ ಮುಗಿಯುತ್ತೆ? 3 ದಿನದಲ್ಲಿ ಆ ಕೆಲಸ ಮುಗಿಯುತ್ತೆ. ಹಾಗಾದ್ರೆ ಎ ಒಬ್ನೇ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ಎಷ್ಟು ದಿನ ಬೇಕು ಆ ವರ್ಕ್ ಕಂಪ್ಲೀಟ್ ಆಗೋದಕ್ಕೆ ಅಂತ ಕೇಳಿದ್ದಾರೆ. ಕೊಟ್ಟಿರೋ ಇನ್ಫಾರ್ಮೇಶನ್ ನ ಫಸ್ಟ್ ಬರೆಯೋಣ. ಎ ಮತ್ತೆ ಬಿ ಒಟ್ಟಿಗೆ ಕೆಲಸ ಮಾಡ್ತಾರೆ. ಸೊ ಎಷ್ಟು ದಿನ ಬೇಕು? 5 days ಬೇಕು. ಇಫ್ ಎ ವರ್ಕ್ಸ್ ಟ್ವೈಸ್ ಅಂತ ಇದೆ. A works twice. So A
ಪ್ಲಸ್ ಎ ಪ್ಲಸ್ ಬಿ ಎಷ್ಟು ದಿನ ಬೇಕಾಗುತ್ತೆ? 3 days ಬೇಕಾಗುತ್ತೆ. ಸೊ ಇದೆರಡಕ್ಕೂ ಎಲ್ ಸಿ ಎಂ ತಗೊಳ್ಳೋಣ. 5 ಮತ್ತೆ 3 ಎರಡು ಪ್ರೈಮ್ ನಂಬರ್ ಆಗಿರೋದ್ರಿಂದ ಎಲ್ ಸಿ ಎಂ ಏನು ಬರುತ್ತೆ? ಯಾವುದ್ರಿಂದನೂ ಡಿವೈಡ್ ಆಗಲ್ಲ, ಜಸ್ಟ್ ಇವೆರಡನ್ನು ಮಲ್ಟಿಪ್ಲೈ ಮಾಡಿ 15. 5ಗೆ 3ನ ಮಲ್ಟಿಪ್ಲೈ ಮಾಡಿದ್ರೆ 15 ಬರುತ್ತೆ, 3ಗೆ 5ನ ಮಲ್ಟಿಪ್ಲೈ ಮಾಡಿದ್ರೆ 15 ಬರುತ್ತೆ. ಸೊ ಎ ಮತ್ತೆ ಬಿ ಕೇಪಬಿಲಿಟಿ ಎಷ್ಟು? 3. ಎರಡು ಎ ಮತ್ತೆ ಒಂದ್ರದ್ದು ಬಿ ಕೇಪಬಿಲಿಟಿ ಎಷ್ಟಾಯ್ತು? 5 ಆಯ್ತು. ಹಾಗಾದರೆ ಅವ್ರು ಕೇಳಿರೋದು ಎ ಅಲೋನ್ ಅಂತ ಕೇಳಿದ್ದಾರೆ. ಎ ಕೇಪಬಿಲಿಟಿನ ನಾವು ಈಗ ಫೈಂಡ್ ಔಟ್ ಮಾಡಬೇಕು. ಸೊ ಎ ಪ್ಲಸ್ ಬಿ ಇವ್ ಇದ್ರದ್ದು ಕೇಪಬಿಲಿಟಿ ಎಷ್ಟಾಯ್ತು ನಿಮ್ಗೆ? ಇಲ್ಲಿ 5 ಆಗಿದೆ. ಎ ಬಿ ಕೇಪಬಿಲಿಟಿ ಗೊತ್ತು, 3 = 5. ಎ ಒಂದನ್ನ ಆಗ ಇಟ್ಕೊಳ್ಳಿ. ಸೊ ಆಗ ಎ ಕೇಪಬಿಲಿಟಿ ಏನ್ ಬರುತ್ತೆ? 2 ಬರುತ್ತೆ. ಏದು ಒಂದಿನದ ಕೇಪಬಿಲಿಟಿ ಎಷ್ಟು? 2 ಆಪಲ್ ತಿನ್ಬೋದು. ಟೋಟಲ್ ಎಷ್ಟು ಆಪಲ್ ಇದೆ? 15 ಆಪಲ್ ಇದೆ. ಒಂದ್ ದಿನಕ್ಕೆ 2 ತಿಂದ್ರೆ ಎಷ್ಟಾಗುತ್ತೆ? 2 ಇಂದ ಇದನ್ನ ಡಿವೈಡ್ ಮಾಡಿ. ಸೊ ಎಷ್ಟಾಗುತ್ತೆ? 7.5 days. 7.5 ದಿನದಲ್ಲಿ ಅವನು ಆ ಕೆಲಸನ ಮುಗಿಸ್ಬೋದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಓಕೆ, ಎಷ್ಟು ಈಸಿ ಇದೆ ಅಲ್ವಾ? ಅದಕ್ಕೆ ಹೇಳೋದು ಆ ಆಪಲ್ ಕಾನ್ಸೆಪ್ಟ್ ಅನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಯಾ, ನೆಕ್ಸ್ಟ್ ಕ್ವೆಶ್ಚನ್. A can do a piece of work in 4 hours. A and C together can do it in just 2 hours, while B and C together need 3 hours to finish the same work. B alone can complete the work in how many hours? A ಒಂದು ಕೆಲಸನ 4 ಅವರಲ್ಲಿ ಮುಗಿಸ್ತಾನೆ. ಓಕೆ, ಬರ್ಕೊಳ್ಳೋಣ ಜೊತೆಗೆ. ಎ ಒಂದು ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾನೆ? 4 ದಿನದಲ್ಲಿ ಮುಗಿಸ್ತಾನೆ. ಎ ಅಂಡ್ ಸಿ ಟುಗೆದರ್, ಎ ಮತ್ತೆ ಸಿ ಒಟ್ಟಿಗೆ ಕೆಲಸ ಮಾಡಿದ್ರೆ ಎಷ್ಟು ದಿನದಲ್ಲಿ ಮುಗಿಸ್ತಾರೆ? ಎಷ್ಟು ಅವರಲ್ಲಿ ಮುಗಿಸ್ತಾರೆ? 2 ಅವರಲ್ಲಿ ಮುಗಿಸ್ತಾರೆ. ವೈಲ್ ಬಿ ಅಂಡ್ ಸಿ ಟುಗೆದರ್, ಬಿ ಮತ್ತೆ ಸಿ ಒಟ್ಟಿಗೆ ಕೆಲಸ ಮಾಡಿದ್ರೆ ಎಷ್ಟು ದಿನದಲ್ಲಿ ಮುಗಿಸ್ತಾರೆ? ಎಷ್ಟು ಅವರಲ್ಲಿ? 3 hours ಅಲ್ಲಿ ಕೆಲಸನ, ದಿನ ಅಂತಾನೆ ಬರ್ತಾ ಇದೆ, ಅವರ್ಸ್ ಕೊಟ್ಟಿದ್ದಾರೆ. ಸೊ 3 hours ಅಲ್ಲಿ ಆ ವರ್ಕ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಓಕೆ, ಬಿ ಅಲೋನ್ ಕ್ಯಾನ್ ಕಂಪ್ಲೀಟ್ ದ ವರ್ಕ್ ಇನ್ ಹೌ ಮೆನಿ ಅವರ್ಸ್? ಬಿ ಒಂದೇ ಮಾಡೋದಾದ್ರೆ ಎಷ್ಟು ದಿನದಲ್ಲಿ ಆ ಕೆಲಸನ ಫಿನಿಶ್ ಮಾಡ್ತಾರೆ ಅಂತ ಕೇಳಿದೆ. ಓಕೆ, ಸೊ ನವ್ ಯು ಟೇಕ್ ಎಲ್ ಸಿ ಎಂ ತಗೊಂಡ್ರೆ ಏನ್ ಬರುತ್ತೆ ನಿಮ್ಗೆ? 2 2s are 2, 1s are 2, 3s are 4, 4 3s are 12. ಇಲ್ಲೇ ನೋಡ್ಕೋಬಹುದು. 2 ಇಂದ 4 ಡಿವೈಡ್ ಆಗುತ್ತೆ, 4 ಒಂದೇ ಉಳ್ಕೊಳ್ಳುತ್ತೆ. 4 3s are 12. ಯಾರು ಗೊತ್ತಾಗಲ್ಲ ಅವ್ರಿಗೆ ಈ ಪ್ಯಾಟರ್ನ್ ಅಲ್ಲಿ ಮಾಡಿ. ಓಕೆ, 4ಗೆ ಏನನ್ನ ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ, 3. 2ಗೆ 6ನ ಮಲ್ಟಿಪ್ಲೈ ಮಾಡಿದ್ರೆ 3ಗೆ 4ನ್ನ ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ. ಸೊ ಎ ಕೇಪಬಿಲಿಟಿ ಎಷ್ಟಾಯ್ತು? 3. ಎ ಮತ್ತೆ ಸಿ ಕೇಪಬಿಲಿಟಿ ಎಷ್ಟಾಯ್ತು? 6. ಎ ಕೇಪಬಿಲಿಟಿ 3 ಆದ್ರೆ ಇದನ್ನ ಕೇಪಬಿಲಿಟಿ ಅಂತ ಅನ್ಕೊಳ್ಳಿ. ಒಂದ್ ದಿನಕ್ಕೆ ಅವನು ಎಷ್ಟು ಆಪಲ್ ಅನ್ನ ತಿನ್ಬೋದು ಅಂತ ಅನ್ಕೊಳ್ಳಿ. ಟೋಟಲ್ 12 ಆಪಲ್ ಇದೆ. ಎ ಕೇಪಬಿಲಿಟಿ ಎಷ್ಟಪ್ಪ ಇದೆ? 3 ಇದೆ. ಎ ಮತ್ತೆ ಸಿ ಕೇಪಬಿಲಿಟಿ 6 ಇದೆ. ಸೊ ಅದರಲ್ಲಿ ಎ ಕೇಪಬಿಲಿಟಿ ಎಷ್ಟು? 3. ಸೊ ಎ ಪ್ಲಸ್ ಸಿ ಕೇಪಬಿಲಿಟಿ 6 ಇದೆ ಅಂದ್ರೆ ಎ ಕೇಪಬಿಲಿಟಿ 3 ಅಲ್ವಾ? ಸೊ ಹಾಗಾದ್ರೆ ಸಿ ಕೇಪಬಿಲಿಟಿ ಎಷ್ಟಾಯ್ತು? ಅದು ಕೂಡ 3 ಆಯ್ತು. ಇಲ್ಲಿ ಬಿ ಪ್ಲಸ್ ಸಿ ಇದೆ. ಬಿ ಪ್ಲಸ್ ಸಿ ಅದರ ಕೇಪಬಿಲಿಟಿ ಎಷ್ಟು ಕೊಟ್ಟಿದ್ದಾರೆ? 4. ಬಿ ಕೇಪಬಿಲಿಟಿ ಗೊತ್ತಿಲ್ಲ ನಮ್ಗೆ. ಸಿ ಕೇಪಬಿಲಿಟಿ ಎಷ್ಟು? 3. ಸೊ ಬಿದು ಕೇಪಬಿಲಿಟಿ ಏನಾಯ್ತಾಗಾದ್ರೆ? ಬಿ ಕೇಪಬಿಲಿಟಿ ಒಂದಿನಕ್ಕೆ 1 ಆಪಲ್ ಮಾತ್ರ ತಿನ್ಬೋದು. ಸೊ ಅವ್ರು ಕೇಳಿರೋದು ಬಿ ಒಂದೇ, ಬಿ ಅಲೋನ್ ಕ್ಯಾನ್ ಕಂಪ್ಲೀಟ್ ಅಂತ ಕೇಳಿದರೆ. ಟೋಟಲ್ ಆಪಲ್ ಎಷ್ಟಿದೆ ಇಲ್ಲಿ? 12 ಆಪಲ್ ಇದೆ. ಬಿ ಒಂದಿನಕ್ಕೆ ಎಷ್ಟು ಆಪಲ್ ತಿನ್ಬೋದು? ಓನ್ಲಿ 1 ಆಪಲ್. ಸೊ ಅವ್ನಿಗೆ ಎಷ್ಟು ದಿನ ಬೇಕಾಗುತ್ತೆ 12 ಆಪಲ್ ತಿನ್ನೋದಕ್ಕೆ? 12 days ಬೇಕಾಗುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್. 12 hours ಬೇಕಾಗುತ್ತೆ. ಡೇಗೆ ಹೋಗ್ತಾ ಇದ್ದೀನಿ ನಾನು, 12 hours ಬೇಕಾಗುತ್ತೆ. 12 hours ಬೇಕಾಗುತ್ತೆ. ಓಕೆ, ಎಸ್, ಒಂದು ಫ್ಲೋ ಅಲ್ಲಿ ಇರ್ತೀವಲ್ವಾ, ಆ ಡೇ ಅನ್ನೋದೇ ಬರ್ತಾ ಇರುತ್ತೆ. ಅವರ್ಸ್ ಅಲ್ಲಿ ಕೊಟ್ಟಿದ್ದಾನೆ. ಓಕೆ, ಯಾ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಎ ಕ್ಯಾನ್ ಡೂ ಆಸ್ ಮಚ್ ವರ್ಕ್ ಆಸ್ ಬಿ ಅಂಡ್ ಸಿ ಟುಗೆದರ್. ಬಿ ಅಂಡ್ ಸಿ ಟುಗೆದರ್ ಕ್ಯಾನ್ ಡೂ. ಎ ಅಂಡ್ ಬಿ ಕ್ಯಾನ್ ಟುಗೆದರ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 9 hours 36 minutes. ಮಿನಿಟ್ಸು ಮತ್ತೆ hours ಎರಡರಲ್ಲೂ ಕೊಟ್ಟಿದ್ದಾನೆ ನೋಡಿ. ಅಂಡ್ ಸಿ ಕ್ಯಾನ್ ಡೂ ಇಟ್ ಇನ್ 48 hours. ದ ಟೈಮ್ in hours that B need to do the work alone is ಅಂತ ಕೇಳಿದ್ದಾರೆ.
ಎ ಕ್ಯಾನ್ ಡೂ ಆಸ್ ಮಚ್ ವರ್ಕ್ ಆಸ್ ಬಿ ಆ್ಯಂಡ್ ಸಿ ಟುಗೆದರ್. ಎ ಎಷ್ಟು ಕೆಲಸ ಮಾಡ್ತಾನೆ ಅಂದರೆ ಬಿ ಮತ್ತು ಸಿ ಮಾಡೋ ಅಷ್ಟು ಕೆಲಸದ ಕೇಪಬಿಲಿಟಿ ಅವನಿಗಿರುತ್ತೆ, ಎ ಒಬ್ಬನಿಗೆ ಇರುತ್ತೆ. ಎ ಒಬ್ಬನಿಗೆ ಇವರಿಬ್ಬರು ಮಾಡೋಷ್ಟು ಕೇಪಬಿಲಿಟಿ ಇವನೊಬ್ಬನಿಗೆ ಇರುತ್ತೆ. ಎ ಆ್ಯಂಡ್ ಬಿ ಕ್ಯಾನ್ ಟುಗೆದರ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 9 days, 9 hours 36 minutes ಅಂತ ಕೊಟ್ಟಿದ್ದಾರೆ. ಸೊ ಎ ಮತ್ತು ಬಿ ಒಟ್ಟಿಗೆ ಕೆಲಸ ಮಾಡಿದ್ರೆ ಎಷ್ಟು ಅವರ್ಸ್ ಅಲ್ಲಿ ಮುಗಿಸ್ತಾರೆ? 9 hour 36 minutes. 9 hour 36 minutes. ಸೊ ನಾನು ಇದನ್ನ ಫುಲ್ ಮಿನಿಟ್ಸ್ ಅಲ್ಲಿರೋದನ್ನು ಅವರ್ ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು? 9 ಆಗೇ ಇರುತ್ತೆ. 36 by ಅವರ್ ಕನ್ವರ್ಟ್ ಮಾಡ್ಬೇಕಂದ್ರೆ ಡಿವೈಡೆಡ್ ಬೈ 60 ಮಾಡಬೇಕು. ಡಿವೈಡೆಡ್ ಬೈ 60. ಸೊ ಡಿವೈಡೆಡ್ ಬೈ 60 ಮಾಡಿದ್ರೆ ಎಷ್ಟರಲ್ಲಿ ಡಿವೈಡ್ ಆಗುತ್ತೆ? ಇದು ನಿಮ್ಗೆ ನೀಟಾಗಿ ಅರ್ಥ ಆಗಲಿ. 3 1s 3, 2s 3 2s 6 0. ಅಗೈನ್ ಇಲ್ಲೇನ್ ಮಾಡ್ಬೋದು? 60 12 ಮತ್ತೆ 20 ಎರಡು ಯಾವ್ದ್ರಲ್ಲಿ ಹೋಗುತ್ತೆ? 4 3s 4 5s. ಸೊ ನಿಮ್ಗೆ ಇದು ಟೋಟಲ್ ಉಳ್ಕೊಂಡಿದ್ದೆಷ್ಟು? 9 3/5 hours. 3/5. ಎ ಪ್ಲಸ್ ಬಿ ಇದು ಎಷ್ಟಾಯ್ತು? 9/3/5 hours ಆಯ್ತು. ನೆಕ್ಸ್ಟ್ ಟೈಮ್ ಕೊಟ್ಟಿದ್ದಾರೆ ಸಿ ಕ್ಯಾನ್ ಡೂ ಇಟ್ ಇನ್ 48 hours. ಸಿ ಒಬ್ಬನೇ ಕೆಲಸ ಮಾಡೋದಾದ್ರೆ ಎಷ್ಟು ಅವರ್ ಅಲ್ಲಿ ಕಂಪ್ಲೀಟ್ ಮಾಡ್ತಾನೆ? 48 hours ಅಲ್ಲಿ ಕಂಪ್ಲೀಟ್ ಮಾಡ್ತಾನೆ. ಇಲ್ಲಿ 9 3/5 ಅನ್ನೋದೇನಿದೆ ಅದು ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಇದೆ. ಮಿಕ್ಸ್ಡ್ ಫ್ರಾಕ್ಷನ್ ನ ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. ಎಷ್ಟಾಯ್ತು? ಎ ಪ್ಲಸ್ ಬಿ ಕೇಪಬಿಲಿಟಿ 9 5s ಎಷ್ಟು? 9 5s 45. 45 ಪ್ಲಸ್ 3 ಮಾಡಿದ್ರೆ ಎಷ್ಟು ಬರುತ್ತೆ? 45 ಪ್ಲಸ್ 3 ಮಾಡಿದ್ರೆ ಯು ಆರ್ ಗೆಟಿಂಗ್ 48. 48/5 ಆಗುತ್ತಾ? 48/5. ಸಿ ಎಷ್ಟು ಕೊಟ್ಟಿದ್ದಾರೆ? 48 hours ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಕ್ಲಮ್ಸ್ ಆಗುತ್ತೆ. ಹೇಗೆ ಸಿಂಪ್ಲಿಫೈ ಅನ್ನೋದನ್ನ ತೋರಿಸಿದ್ದೀನಿ, ಇಲ್ಲಿ ಸಪ್ರೇಟ್ ಬರ್ಕೊಂಡಿದ್ದೀನಿ. ಸೊ ಈಗ ನೀವು LCM ತಗೋಬೇಕಾದ್ರೆ ಡಿನಾಮಿನೇಟರ್ ಅನ್ನ ತಲೆ ಕೆಡ್ಸ್ಕೊಡೋ ಆಗಿಲ್ಲ. ಇಲ್ಲ ಅಯ್ಯೋ ಇಲ್ಲಿ 5 ಇದೆ, ಹೇಗಪ್ಪ LCM ತಗೊಳ್ಳೋದು ಅಂತ. ಇದು 48 ಇದೆ, ಇದು 48 ಇದೆ, ಹಾಗಾದ್ರೆ LCM ಎಷ್ಟು ಬರುತ್ತೆ? 48. ಓನ್ಲಿ ಯು ಕಾನ್ಸಂಟ್ರೇಟ್ ನ್ಯೂಮರೇಟರ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿ, ಡಿನಾಮಿನೇಟರ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಡಿ. ಡಿನಾಮಿನೇಟರ್ಗೆ ನೀವು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಹೋಗ್ಬೇಡಿ. ಓಕೆ, ಎಸ್. ಹಾಗಾದ್ರೆ ಈಗ 48/5ಗೆ ಏನನ್ನ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ 48 ಬರುತ್ತೆ. ಇಂಟು 5 ಮಾಡಿದ್ರಲ್ವಾ? 5 ಕ್ಯಾನ್ಸಲ್ ಆಗುತ್ತೆ, 48 ಆಗೆ ಉಳ್ಕೊಳ್ಳುತ್ತೆ. ಈ 48ಗೆ 1 ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 48 ಬರುತ್ತೆ. ಸೊ ಅವ್ರು ಕೊಟ್ಟಿರೋ ಕಂಡೀಷನ್ ಅನ್ನ ನಾವು ಯೂಸ್ ಮಾಡ್ಕೋಬೇಕು. ಏನ್ ಕೊಟ್ಟಿದ್ದಾನೆ? ಫಸ್ಟ್ ಕಂಡೀಷನ್ ಇಲ್ಲಿ ಎ ಒಬ್ಬೊಂದು ಕೇಪಬಿಲಿಟಿ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ಬಿ ಪ್ಲಸ್ ಸಿ ಗೆ ಈಕ್ವಲ್ ಆಗಿರುತ್ತೆ. ಸೊ ಇಲ್ಲಿ ಎ ಪ್ಲಸ್ ಬಿದು ಕೇಪಬಿಲಿಟಿ ಎಷ್ಟಾಯ್ತು? 5. ಎ ಪ್ಲಸ್ ಬಿದು ಕೇಪಬಿಲಿಟಿ 5. ಹಾಗಾದ್ರೆ ಎನ ನಾನು ಬಿ ಪ್ಲಸ್ ಸಿ ಅಂತ ಬರಿಬೋದಾ? ಇಲ್ಲೇ ಕೊಟ್ಟಿದ್ದಾರೆ ಎನ ನಾನು ಬಿ ಪ್ಲಸ್ ಸಿ. ಸೊ ಬಿ ಪ್ಲಸ್ ಸಿ ಪ್ಲಸ್ ಬಿ ಇಸ್ ಈಕ್ವಲ್ ಟು 5. ಸೊ 2b ಪ್ಲಸ್ ಸಿ ಇಸ್ ಈಕ್ವಲ್ ಟು 5. 2b ಪ್ಲಸ್ ಸಿ ಕೇಪಬಿಲಿಟಿ ಎಷ್ಟಿದೆ? 1 ಇದೆ. 1 ಈಕ್ವಲ್ ಟು 5. ದೆನ್ 2b ಇಸ್ ಈಕ್ವಲ್ ಟು 4. ಬಿ ಈಕ್ವಲ್ ಟು ಎಷ್ಟಾಗುತ್ತೆ? 2. ಹಾಗಾದ್ರೆ ಬಿ ಕೇಪಬಿಲಿಟಿ ಎಷ್ಟು? 2. ಬಿಕಾಸ್ ಅವ್ರು ನಮಗೆ ಕೇಳಿರೋದಿಲ್ಲಿ ಬಿ ಎಷ್ಟು ದಿನ ತಗೊಳ್ತಾನೆ ಅಥವಾ ಎಷ್ಟು ಅವರ್ ಅನ್ನ ತಗೊಳ್ತಾನೆ ವರ್ಕ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಅಂತ ಕೇಳಿದ್ದಾರೆ. ಇನ್ ಅವರ್ಸ್ ಅಂತ ಕೇಳಿದ್ದಾರೆ. ಸೊ ಬಿ ಎಫಿಷಿಯನ್ಸಿ ಎಷ್ಟು ಒಂದಿನಕ್ಕೆ? 2. ಬಿ ಎಫಿಷಿಯನ್ಸಿ ಎಷ್ಟು? 2. ಟೋಟಲ್ ಆಪಲ್ ಎಷ್ಟಿದೆ ನಿಮ್ಮ ಹತ್ರ? 48 ಇದೆ ಟೋಟಲ್ ಆಪಲ್. ಬಿ ಇಂದ ಡಿವೈಡ್ ಮಾಡಿ, 2 ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 24 hours. So option B is the right answer for this question. ಇದಿಷ್ಟು ಸಿಂಪ್ಲಿಫಿಕೇಶನ್ ಅಷ್ಟೇ ಇಲ್ಲೆಲ್ಲ ಬರೋದು. ಅಯ್ಯೋ ಏನು ಇಷ್ಟೊಂದು ಲೆಂತ್ ಆಗಿದೆ ಅಲ್ಲ, ಇದು ಇಷ್ಟು ಸಿಂಪ್ಲಿಫಿಕೇಶನ್ ಮಾಡಿಕೊಂಡು ನಾನು ಇಲ್ಲಿ ಮತ್ತೆ ಇನ್ನೊಂದ್ಸಲ ಬರ್ಕೊಂಡಿದ್ದೀನಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಓಕೆ, ಯಾ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್, ಎ ಆ್ಯಂಡ್ ಬಿ ಯಾರ್ಯಾರು ಬ್ಯಾಂಕಿಂಗ್ ಎಕ್ಸಾಮ್ ತಗೊಳ್ತೀರಾ? IBPS, RRB, SBI ಎಲ್ಲ ಆ ಎಕ್ಸಾಮ್ಗಳಲ್ಲಿ ಕಾಮನ್ ಆಗಿ ಕೇಳುವಂಥ ಕ್ವೆಶನ್ಸ್ ಇದು.
ಇದು ಆ್ಯಕ್ಚುಲಿ ಈಸಿ ಕ್ವೆಶನ್ಸು, ಡಿಫಿಕಲ್ಟ್ ಲೆವೆಲ್ಗೆ ಹೋಗ್ತಾ ಹೋಗ್ತಾ ಇನ್ನೂ ಕಾಂಪ್ಲಿಕೇಟ್ ಆಗುತ್ತೆ ಕ್ವೆಶನ್ಸು. ನೀವು ಇದನ್ನು ಪ್ರಾಪರಾಗಿ ಅರ್ಥ ಮಾಡ್ಕೊಂಡ್ರಿ ಅಂದರೆ ನೆಕ್ಸ್ಟ್ ಲೆವೆಲ್ ಕ್ವೆಶನ್ಸನ್ನು ಇನ್ನೂ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಈಗ ಆಲ್ರೆಡಿ PGCET ಎಕ್ಸಾಮ್ ಕೂಡ ಕಾಲ್ ಆಗಿದೆ, MBA ಮತ್ತು MCA ಎಂಟ್ರೆನ್ಸ್ ಎಕ್ಸಾಮ್ ಅದು. ಸೊ ಅದಕ್ಕೆ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದೀರಾ ಅವ್ರು ಕೂಡ ಇದನ್ನು ನೀವು ಫಾಲೋ ಮಾಡ್ಬೋದು. ಯಾಕೆಂದರೆ ಈ ಕ್ವೆಶನ್ಸ್ ಮಸ್ಟ್ ಅಂಡ್ ಶುಡ್ 2 ಕ್ವೆಶನ್ ಟೈಮ್ ಆ್ಯಂಡ್ ವರ್ಕ್ ಮೇಲೆ ನಿಮಗೆ 2 ಕ್ವೆಶನ್ಸನ್ನು ಮಸ್ಟ್ ಅಂಡ್ ಶುಡ್ ಕೇಳ್ತಾರೆ ಎಕ್ಸಾಮಲ್ಲಿ. ಓಕೆ, ಯಾ ನೆಕ್ಸ್ಟ್ ಕ್ವೆಶನ್ ನೋಡೋಣ. A and B working together can do a piece of work in 4.5 hours. B and C working together can do it in 3 hours. C and A working together can do it in 2 1/4 hours. Not 21 adu 2 1/4 hours. All of them begin the work at the same time. Find how many time they will take to finish the piece of work. Okay, yeah. ಈಗ ಈ ಕ್ವೆಶನ್ ಅನ್ನ 1 by 1 ಬರ್ಕೊಳ್ತಾ ಹೋಗೋಣ. ಓಕೆ, ಯಾ. A and B together can do a piece of work. A ಮತ್ತೆ B ಒಂದು ಕೆಲಸನ ಮುಗಿಸೋದಕ್ಕೆ ಎಷ್ಟು ಅವರ್ ತಗೊಳ್ತಾರೆ? 4.5 ಅಲ್ವಾ? 4.5. B ಮತ್ತೆ C ಒಟ್ಟಿಗೆ ಕೆಲಸನ ಮುಗಿಸೋದಕ್ಕೆ ಎಷ್ಟು ಅವರ್ ತಗೋತಾರೆ? 3 hours ತಗೊಳ್ತಾರೆ. C ಮತ್ತೆ A ಒಟ್ಟಿಗೆ ಕೆಲಸ ಮುಗಿಸೋದಕ್ಕೆ ಎಷ್ಟು ಅವರ್ ತಗೋತಾರೆ? 2 1/4 hours. ಸೊ ನಾನು ಇದು ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿದೆ, ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಹೇಳಿದ್ದೀನಿ? ಇದೆರಡನ್ನು ಮಲ್ಟಿಪ್ಲೈ ಮಾಡಬೇಕು. 4 2s 8, 8 + 1 ನ್ಯೂಮರೇಟರ್ನ ಆ್ಯಡ್ ಮಾಡಬೇಕು. ಸೊ 9/2. ಇದು 3 ಆಗೇ ಇರುತ್ತೆ. ಇದನ್ನ ಮತ್ತೆ ಮಿಕ್ಸ್ಡ್ ಫ್ರಾಕ್ಷನ್ ಇಂದ ಫ್ರಾಕ್ಷನ್ ಕನ್ವರ್ಟ್ ಮಾಡಿದ್ರೆ 4 2s 8, 8 + 1 ಎಷ್ಟಾಯಿತು? 9, 9/4. 9/4. ನಾನು ಆಲ್ರೆಡಿ ಹೇಳಿದಾಗೆ ನೀವು LCM ತಗೋಬೇಕಾದ್ರೆ ಡಿನಾಮಿನೇಟರ್ನ ತಲೆ ಕೆಡ್ಸ್ಕೋಬೇಡಿ, ಜಸ್ಟ್ ನ್ಯೂಮರೇಟರನ್ನು ತಲೆ ಕೆಡ್ಸ್ಕೊಳ್ಳಿ. ನ್ಯೂಮರೇಟರ್ ಇಲ್ಲೇನಿದೆ? 9 ಇದೆ. ಇಲ್ಲೇನಿದೆ? 9 ಇದೆ. ಇಲ್ಲಿ 3 ಇದೆ. 3 ಇಂದ 9 ಡಿವೈಡ್ ಆಗುತ್ತೆ. ಸೊ ಬಿಗರ್ ನಂಬರ್ ಯಾವುದು? 9. ಸೊ LCM ಏನು? 9 ಬರುತ್ತೆ. ಈಗ ಇಲ್ಲಿ 9 ಬರಬೇಕಂದ್ರೆ ಈ ನಂಬರ್ಗೆ ಏನನ್ನ ಮಲ್ಟಿಪ್ಲೈ ಮಾಡಬೇಕು? ಇಂಟು 2, ರೈಟ್? 2 2 ಕ್ಯಾನ್ಸಲ್ ಆದರೆ 9 ಬರುತ್ತೆ. 3 ಜೊತೆಗೆ 3 ಮಲ್ಟಿಪ್ಲೈ ಮಾಡಿದ್ರೆ 9 ಬರುತ್ತೆ. ಇಂಟು 4 ಮಾಡ್ಬೇಕು ಇಲ್ಲಿಗೆ. 4 4 ಕ್ಯಾನ್ಸಲ್ ಆದರೆ 9 ಬರುತ್ತೆ. ಓಕೆ, ಇಷ್ಟು ಇನ್ಫಾರ್ಮೇಶನ್ ಅನ್ನ ಅವ್ರು ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನ್ ಕೇಳಿದ್ದಾರೆ? ಆಲ್ ಆಫ್ ದೆಮ್ ಬಿಗಿನ್ ದ ವರ್ಕ್ ಅಟ್ ದ ಸೇಮ್ ಟೈಮ್. ಆಲ್ ಆಫ್ ದೆಮ್ ಅಂದ್ರೆ ABC ಇಷ್ಟು ಜನ ವರ್ಕ್ನ ಒಟ್ಟಿಗೆ ಶುರು ಮಾಡಿದರೆ ಆ ಒಂದು ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ ಕೇಳಿದ್ದಾರೆ. ಇಷ್ಟು ಜನ. ಸೊ ಇಂಡಿವಿಜುವಲ್ ಆಗಿ ನನಗೆ ಗೊತ್ತಿಲ್ಲ, A ಕೇಪಬಿಲಿಟಿ ಗೊತ್ತಿಲ್ಲ, B ಕೇಪಬಿಲಿಟಿ ಗೊತ್ತಿಲ್ಲ. ಇಲ್ಲಿ A ಮತ್ತೆ B ಕೇಪಬಿಲಿಟಿ 2, B ಮತ್ತೆ C ಕೇಪಬಿಲಿಟಿ 3, C ಮತ್ತೆ A ಕೇಪಬಿಲಿಟಿ 4. ಯಾವ್ದಾದ್ರು ಒಂದ್ರದ್ದು ಇಂಡಿವಿಜುವಲ್ ಗೊತ್ತಿದ್ರು ನೀವು ಅದನ್ನ ಆಡ್ ಮಾಡಿ ಕಂಡುಹಿಡಿಬಹುದು. ಇಂಡಿವಿಜುವಲ್ ಗೊತ್ತಿಲ್ಲ. ನಾನು ಇಲ್ಲಿ ಕಂಡುಹಿಡಿಬೇಕಾಗಿರೋದು A + B + C. ಅದ್ರದ್ದು ಕೇಪಬಿಲಿಟಿ, ಒಂದಿನಕ್ಕೆ ಎಷ್ಟು ಆ್ಯಪಲ್ ಅನ್ನ ತಿನ್ಬೋದು ಆ ಕೇಪಬಿಲಿಟಿನ ಗೊತ್ತಿರ್ಬೇಕು. ಸೊ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿರೋ ಇಷ್ಟು ಇನ್ಫಾರ್ಮೇಷನ್ಸ್ನ ಆ್ಯಡ್ ಮಾಡ್ತೀನಿ. ಸೊ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ಇದಿಷ್ಟು ಆ್ಯಡ್ ಮಾಡಿ 2 ಟೈಮ್ 2 ಇದೆಯಾ? ಓಕೆ, 2 ಟೈಮ್ A ಇದೆ, 2 ಟೈಮ್ B ಇದೆ, 2 ಟೈಮ್ C ಇದೆ. ಸೊ ಅದಕ್ಕೆ ನಾನು ಇಲ್ಲಿ 2 ಅಂತ ಹೊರಗಡೆನೆ, ಫಾರ್ ಎಕ್ಸಾಂಪಲ್ ಇದಿಷ್ಟು ಇಲ್ಲೇ ಆ್ಯಡ್ ಮಾಡ್ತೀನಿ ನೋಡಿ. A + B + B + C + C + A = 2 + 3 + 4. ಸೊ 2 ಸಲ A, 2 ಸಲ B, 2 ಸಲ C ಇರೋದ್ರಿಂದ 2 × A + B + C ಅಂತ ಬರ್ದಿದ್ದೀನಿ. ಸೊ ಇದನ್ನ ಆ್ಯಡ್ ಮಾಡಿ. ಈಗ ಆ್ಯಡ್ ಮಾಡಿದ್ರೆ ಟೋಟಲ್ ಆಗಿ ಎಷ್ಟು ಬರುತ್ತೆ? 9 ಬರುತ್ತೆ. ಸೊ ಹಾಗಾದ್ರೆ A + B + C ಇದು ಕೇಪಬಿಲಿಟಿ ಎಷ್ಟಾಯ್ತು? 9/2 ಅಲ್ವಾ? 2 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ A + B + C 9/2. ಅವ್ರು ಕೇಳಿರೋದು ಈ ಒಂದು ವರ್ಕು 9 ಆ್ಯಪಲ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಇವ್ರು 3 ಜನದ ಕೇಪಬಿಲಿಟಿಯಿಂದ ಡಿವೈಡ್ ಮಾಡ್ಬೇಕು. ಟೋಟಲ್ ಎಷ್ಟಿದೆ ಆ್ಯಪಲ್? 9 ಇದೆ. ಇವ್ರು 3 ಜನದ ಕೇಪಬಿಲಿಟಿ ಎಷ್ಟಿದೆ? 9/2 ಇದೆ. ಸೊ ಈ ತರ ಇದ್ದಾಗ ನೀವು ಏನ್ ಮಾಡ್ಬೇಕು? 9 ಇಲ್ಲೇ ಇರುತ್ತೆ. 9/2 ಇರೋದನ್ನ ನಾವೇನಂತ ಬರಿತೀವಿ? 2/9 ಅಂತ ಬರಿತೀವಿ. ಸೊ 9 9 ಗೆಟ್ ಕ್ಯಾನ್ಸಲ್. ಸೊ ಉಳ್ಕೊಂಡಿದ್ದೆಷ್ಟು? 2. 2 ಗಂಟೆ ಟೈಮಲ್ಲಿ ಅವರು ಓಲ್ ವರ್ಕ್ ಅನ್ನ ಮುಗಿಸ್ತಾರೆ. ಸೊ ಆಪ್ಷನ್ B ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಆಪ್ಷನ್ B. ಓಕೆ, ಈಸಿ ಇದೆ. ಬಟ್ ನೀವು ಆ ಆ್ಯಪಲ್ ಕಾನ್ಸೆಪ್ಟ್ ಅನ್ನ ಪದೇ ಪದೇ ಹೇಳ್ತಾ ಇದ್ದೀನಿ, ಏನಿದೆ ಇರ್ತಾರೆ ಅನ್ಕೋಬೇಡಿ. ಆ ಕಾನ್ಸೆಪ್ಟ್ ಯಾರು ನೀಟಾಗಿ ಅರ್ಥ ಮಾಡ್ಕೊಡ್ತಾರೆ ಅವರು ಟೈಮ್ ಆ್ಯಂಡ್
ವರ್ಕನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು 2 ಮಾರ್ಕ್ಸನ್ನು. ಕಣ್ಣು ಮುಚ್ಕೊಂಡು ನಿಮಗೆ ಆ ಮಾರ್ಕ್ಸು ನಿಮಗೆ ಬಂದೇ ಬರುತ್ತೆ. ಓಕೆ, ಯಾ ಈ ಕ್ವೆಶನ್ ನಿಮಗೆ ನೀವೇ ಹೋಮ್ ವರ್ಕ್ ಮಾಡಬೇಕು, ಮೀನ್ಸ್ ವರ್ಕ್ ಮಾಡಿ ಪ್ರಾಕ್ಟೀಸ್ ಮಾಡಿ ಕೊಟ್ಟಿದ್ದೀನಿ. ಇದು ಕೂಡ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲೇ ಇದೆ. ಸೊ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಏನೇ ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಒಬ್ಬರು ನನಗೆ ಕಮೆಂಟ್ ಮಾಡಿದ್ರು ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್, ಅದನ್ನು ಕೂಡ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಈ ಒಂದು ಕ್ವೆಶನ್ಗೆ ನೀವು ಆನ್ಸರ್ ಮಾಡಿ ಸಾಲ್ವ್ ಮಾಡಿ ನಂಗೆ ಕಮೆಂಟ್ ಮಾಡಿದಾಗ ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅರ್ಥ ಆಗಿಲ್ಲ ಅಂತ ನನಗೆ ನೀಟಾಗಿ ಗೊತ್ತಾಗುತ್ತೆ. ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಯಾರ್ಯಾರಿಗೆ ಯೂಸ್ ಆಗುತ್ತೆ ಸ್ವಲ್ಪ ನನ್ನ ಕಡೆಯಿಂದ ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು.